ಈಗ ಚಾಮರಾಜಪೇಟದ ಶಾಸಕದ ಬಗ್ಗೆ ಒಂದು ಸುದ್ದಿ ತೊಗೊಂಡು ಬಂದೇನೆ. ಚಾಮರಾಜಪೇಟೆ ಶಾಸಕ ಅಂದ ತಕ್ಷಣ ಈಗ ತಕ್ಷಣ ಮಂತ್ರಿನೂ ಆಗಿದಾರ. ಮಂತ್ರಿ ಅಂದ್ರೆ ಯಾವ್ದಾರ ಅಂದ್ರೆ ನೀವು ಅಲ್ಪಸಂಖ್ಯಾತ ಮತ್ತು ವಸತಿ ಮತ್ತು ವಕಫ್ ಮಂತ್ರಿ ಅದಾರ. ಆ ಮಂತ್ರಿ ಇಲ್ಲಿ ಕರ್ನಾಟಕದಾಗ ಹುಟ್ಟಿದ್ದ ಪುಣ್ಯವಂತ ಅಂತೀವಿ ನಾವು. 7 ಕೋಟಿ ಜನಸಂಖ್ಯೆ. ಇವನೆಂತ ಮಂತ್ರಿ ರೀ? ನಾನೇಕ 35 ವರ್ಷಗಳ ರಾಜಕಾರಣದಲ್ಲಿ ನೋಡಿದ್ನಿ. ಇಂಥ ಕರುಣೆ ಇದ್ದಂಥ ಹೃದಯವಂತ ಮಂತ್ರಿನ ಮಾತ್ರ ನನ್ನ ಜೀವನದಲ್ಲಿ ನೋಡಲಿಲ್ಲ. ಅದ ಸುದ್ದಿ ಈಗ ತಗೊಂಡು ಬಂದೀನಿ. ಇವನೆಂತ ಮಂತ್ರಿ? ಕರ್ನಾಟಕ ರಾಜ್ಯ ಇವತ್ತು ನೋಡಾಕತೈತಿ ಬೀಜಡ್ ಜಮೀರ್ ಅಹ್ಮದ್ ಖಾನನ ಸಮಾಜ ಸೇವೆ, ದಾನ ಧರ್ಮ. ಇವತ್ತು ಇಂಥ ವ್ಯಕ್ತಿಗೆ ಉಪಮುಖ್ಯಮಂತ್ರಿ ಕೊಡುವ ಸಲುವಾಗಿ ರಾಹುಲ್ ಗಾಂಧಿ ವಿಚಾರ ಮಾಡಕತ್ತಾರ. ಇದು ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠೆಯ ಪ್ರಶ್ನೆ. ಎಲ್ಲಿ ಈ ಸಮುದಾಯ ಈ ಜಮೀರ್ ಅಹ್ಮದ್ ಖಾನನ ಪರವಾಗಿ ಐತಿ, ಮುಖ್ಯಮಂತ್ರಿನೂ ಆಗಬಹುದು. ಈ ಜಮೀರ್ ಅಹ್ಮದ್ ಖಾನ್ ಏನು ಮಾಡ್ಯಾನ ಗೊತ್ತೈತೇನ್ರಿ? ಹಲವಾರು ಬಾರಿ ಹೇಳಿದ್ದೀನಿ, ಇಂಥ ವ್ಯಕ್ತಿ ದಾನ ಧರ್ಮದಲ್ಲಿ ಮುಂದೆ ಇಂಥ ವ್ಯಕ್ತಿ ನಿಮಗೆ ಸಿಗೋದಿಲ್ಲ. ಈ ವ್ಯಕ್ತಿಗೆ ಆಶೀರ್ವಾದ ಕೊಡ್ರಿ ಅಂತಾನ. ಕೇವಲ ನನಗೆ ಏನು ಬೇಕು, ನನಗೆ ನಿಮ್ಮ ದುವಾ ಬೇಕು ಅಂತಾನ. ನಿಮ್ಮ ಕಷ್ಟ ಕಾಲದಲ್ಲಿ ದೇವರು ನನ್ನ ಕಳಿಸ್ತಾನ. ಅದು ಹೆಂಗೆ ಕಳಿಸ್ತಾನ್ರಿ? 10-20 ಸಾವಿರ ರೂಪಾಯಿ ಅಲ್ರಿ. ಕೆಲವು 3-5 ವಿಡಿಯೋಗಳು ಹಾಕ್ತೀನಿ. ಇವತ್ತು ಕಣ್ಣೀರಿನ ಕೋಡಿ ಹರಿಸ್ತೀರಿ. ಇವತ್ತು ಕರ್ನಾಟಕ ರಾಜ್ಯದ ಮಹಾಜನತೆ ಕಿತ್ತು ತಿನ್ನುತ್ತಿರುವ ಬಡತನ ಅನಾಹುತ ಆಗತೈತಿ. ತಕ್ಷಣದಲ್ಲಿ ಧಾವಿಸಿ ಹೋಗುತ್ತಾನ ಇವನೆಂತ ಮಂತ್ರಿ ಜಮೀರ್ ಅಹ್ಮದ್ ಖಾನ್. 5 ಲಕ್ಷ ರೂಪಾಯಿ ಕೊಡ್ತಾನ್ರಿ ಪ್ರತಿಯೊಬ್ಬರಿಗೂ. ಯಾರು ಕೊಡ್ತಾರ್ರಿ? ಇವತ್ತು ಆಶ್ವಾಸನೆ ಅಲ್ಲ, ಚೆಕ್ ಅಲ್ಲ, ನಾಳೆ ಬಾ ಆಫೀಸ್ಗಲ್ಲ, ನಾಡದ ಬಾ ಆಫೀಸ್ಗಲ್ಲ, ನೋಡಿ ಕಿಟಕಿಯಾಗಿಂದ ಇಣಿಕೆ ಓಡಿ ಹೋಗುವುದಲ್ಲ. ತಕ್ಷಣ ಅಲ್ಲೇ ನೋಟಿನ ಕಂತೆಗಳನ್ನು ಕೊಡ್ತಾನ. ಇವನೆಂತ ಅದ್ಭುತ ಮಂತ್ರಿ ಇದೆ ಜಮೀರ್ ಅಹ್ಮದ್ ಖಾನ್. ಬಡತನದ ಬಾಧೆ ಕಿತ್ತು ತಿನ್ನುತ್ತಿರುವ ಬಡತನ, ಕೂಳು ತುತ್ತಿಗಾಗಿ ಇವತ್ತು ಪರದಾಡುವಂಥ ಪರಿಸ್ಥಿತಿ. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ದೇವರ ಒಂದು ಅನಾಹುತ ಮಾಡಿ ಕೊಟ್ಟಾಗ ಆ ಅನಾಹುತವನ್ನು ಎದುರಿಸಲಿಕ್ಕೆ ಆ ದೇವರೇ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡ್ಯಾನ. ಅದೇ ಕರ್ನಾಟಕದ ವರಪುತ್ರ ಅಂದ್ರೂ ಅಡ್ಡಿ ಇಲ್ಲ. ಅವನೇ ಜಮೀರ್ ಅಹ್ಮದ್ ಖಾನ್. 5 ಲಕ್ಷ ರೂಪಾಯಿ ಕೊಡ್ತಾನ. ಆ ಚಿತ್ರ ಹಾಕಾಕತ್ತಾನ ನೋಡ್ರಿ. ಯಾಕೆ ದೇವ್ರು ಇಂಥವ್ರಿಗೆ ಆಯುಷ್ ಕೊಡೋದಿಲ್ಲ? ಯಾಕೆ ದೇವ್ರು ಇಂಥವ್ರಿಗೆ ಆರೋಗ್ಯ ಕೊಡೋದಿಲ್ಲ? ಇದು ಚಾಲೆಂಜ್ ದೇವರಿಗೆ. ದೇವ್ರು ಏನು ನೋಡ್ತಾನ? ನಿನ್ನ ಮನಸ್ಸು ನೋಡ್ತೀನಿ. ನಿನಗೆ ಧನ ಕೊಟ್ಟೇನಿ, ದೌಲತ್ ಕೊಟ್ಟೇನಿ, ಸಂಪತ್ತು ಕೊಟ್ಟೇನಿ, ಆಸ್ತಿ ಕೊಟ್ಟಿದ್ದೀನಿ, ಅಧಿಕಾರ ಕೊಟ್ಟಿದ್ದೀನಿ, ನಿನಗೆ ಮೆರೆಯುವಂಗ ಒಂದು ದೊಡ್ಡ ರೀತಿಯ ಕೀರ್ತಿ ಕೊಟ್ಟಿದ್ದೀನಿ. ಆದರೆ ನೀನು ಸಮುದಾಯ ಮತ್ತು ಜನರಿಗೆ ಏನು ಕೊಟ್ಟಿ ಅಂತ ಕೇಳಿದಾಗ ಇದೇ ಬರುವುದು ದಾನ ಧರ್ಮ. ಆ ದಾನ ಧರ್ಮದ ಮೂಲಕ ತನ್ನ ಸಂಪತ್ತು ದುಡಿದ ಸಂಪತ್ತಿನಲ್ಲೇ ಕೊಡ್ತಾನಂದ್ರೆ ಇವನೆಂತ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಎಲ್ಲಾದರೂ ಈ ಭಾರತ ದೇಶದಲ್ಲಿ ಎಲ್ಲಾದರೂ ಅಂಬಾನಿ ಹಂಗೆ ಇರ್ತಿದ್ದಂದ್ರೆ ಕರ್ನಾಟಕ ರಾಜ್ಯದಾಗ ಬಡತನ ಇರ್ತಿರ್ಕಿಲ್ಲ. ಲಕ್ಷಾಂತರ ಕೋಟಿ ರೂಪಾಯಿ ಅವ್ರದ್ದು ಆದಾಯ, ಲಕ್ಷಾಂತರ ಕೋಟಿ ರೂಪಾಯಿ ಆದಾಯ. ಈ ಜಮೀರ್ ಅಹ್ಮದ್ ಖಾನ್ದ ಲಕ್ಷಾಂತರ ರೂಪಾಯಿ ಆದಾಯ ಎಷ್ಟು ಜಮಾ ಆಗತೈತಿ? ಅದರಾಗಿಂದ 8ನೇ ಕೊಡ್ತಾನ್ರಿ. ಯಾವ ಕೊಡ್ತಾನೆ? ಇವತ್ತು ಅಗರ್ಭ ಶ್ರೀಮಂತರದಾರ. ಅರ್ಧ ಕಪ್ ಚಹಾ ಕುಡ್ಸಾಕ್ ಸಹಿತ ಹಿಂದ ಮುಂದೆ ನೋಡ್ತಾರ. ಆದರೆ ಇವನು ಹೊಟ್ಟೆ ತುಂಬಿ ಊಟ ಮಾಡಿಸಿ 5 ಲಕ್ಷ ರೂಪಾಯಿ ಕೊಡ್ತಾನಂದ್ರೆ ಇವನೆಂತ ಜಮೀರ್ ಅಹ್ಮದ್ ಖಾನ್. ಶಿಕ್ಷಣಕ್ಕೆ ಹೋಗ್ರಿ ಜಮೀರ್ ಅಹ್ಮದ್ ಖಾನ್. ಆರ್ಥಿಕ ಸ್ಥಿತಿ ದುರ್ಬಲ ಐತಿ ಜಮೀರ್ ಅಹ್ಮದ್ ಖಾನ್. ಯಾವುದೇ ಒಂದು ವಿದ್ಯಾಭ್ಯಾಸದಾಗ ಸೀಟ್ ಸಿಕ್ಕೈತಿ, ರೊಕ್ಕಿಲ್ಲ ಅಂದ್ರೆ ಜಮೀರ್ ಅಹ್ಮದ್ ಖಾನ್. ಬೃಹತ್ ಆಸ್ಪತ್ರೆದಾಗ ಆಪರೇಷನ್ ಆಗೈತಿ, ಅಡ್ಮಿಟ್ ಮಾಡಿ ಬಂದು ಅಂದ್ರೆ ಜಮೀರ್ ಅಹ್ಮದ್ ಖಾನ್. ಮದುವೆ ಕಾರ್ಡ್ ಚಾಪಿಸಿ ಮದುವೆಗೆ ದುಡ್ಡಿಲ್ಲ ಅಂದ್ರೂ ಜಮೀರ್ ಅಹ್ಮದ್ ಖಾನ್. ಇವನೆಂತ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ಗೆ ಕರ್ಮ ಭೂಮಿ ಕರ್ನಾಟಕದ ಮಹಾತಾಯಿ ಭುವನೇಶ್ವರಿ ಚಾಮುಂಡೇಶ್ವರಿ ಈ ತಾಯಿ ಇಂಥ ಒಂದು ಮಗು ಒಂದು ಜನ್ಮ ತಾಳತೈತಿ. ಇದೇ ಕರ್ನಾಟಕ ಕರ್ಮಭೂಮಿಯ ಜನ್ಮನಾಡಿನಲ್ಲಿ ಅವನೇ ಜಮೀರ್ ಅಹ್ಮದ್ ಖಾನ್. ಎಂಥ ಹೃದಯ ರೀ ಜಮೀರ್ ಅಹ್ಮದ್ ಖಾನದು. ನೋಡಿದಿರಿ ನಾವು ಅನೇಕ ಬಾರಿ. ಸಾವಿರಾರು ಕೋಟಿ ಸರ್ದಾರ್ಗಳದಾರ. ನಾವು ಒಂದು ಮಾತ್ರ ಹೇಳ್ತೀನಿ, ಇದೇ ಭಾರತದಲ್ಲಿ ಅದ್ಭುತ 7 ಶ್ರೀಮಂತರಲ್ಲಿ 7 ಶ್ರೀಮಂತರು ಅವರು ಮನಸ್ಸು ಪಟ್ರಂದ್ರೆ ಕರ್ನಾಟಕ ಅಷ್ಟಲ್ಲ, ಭಾರತದಾಗ ಒಂದು ಗರೀಬಿ ಜನ ಇರುವುದಿಲ್ಲ, ಒಬ್ಬ ಭಿಕ್ಷೆ ಬೇಡವ್ರು ಇರುವುದಿಲ್ಲ, ಒಬ್ಬರು ಮುಸುರಿ ತಿಕ್ಕವ್ರು ಇರುವುದಿಲ್ಲ. ಎಲ್ಲರಿಗೂ ಸ್ವಾವಲಂಬನ ಬದುಕನ್ನು ಬದುಕಿಸಿಕೊಟ್ಟಂತ ಇದೇ ಜಮೀರ್ ಅಹ್ಮದ್ ಖಾನ್ ತನ್ನ ಖಾತೆಯಿಂದ ಏನು ಮಾಡಕತ್ತಾನ ಗೊತ್ತೈತೇನ್ರಿ? ಆ ಬಡ ಜನತೆ, ನೀವಂತೂ ಶಿಕ್ಷಣ ಕಲೀಲಿಲ್ಲ, ನೀವಂತೂ ಕೂಲಿ ಕೆಲಸ ಮಾಡಾಕತ್ತೀರಿ, ನಿಮ್ಮ ಮಕ್ಕಳನ್ನು ಆ ಕೂಲಿ ಕೆಲಸಕ್ಕೆ ಕಳಿಸಬೇಡ್ರಿ. ನಾನು ನಿರ್ಮಾಣ ಮಾಡಿದಂಥ, ನಾನು ಸ್ವತಃ ಯೋಜನೆ ತಂದಂಥ ನನ್ನದೇ ಖಾತೆಯಿಂದ ಅನೇಕ ಶಾಲೆಗಳನ್ನು ಪ್ರಾರಂಭ ಮಾಡಿದ್ದೀನಿ. 5ನೇದಿಂದ PUC ತನಕ ಫ್ರೀ ಊಟ ಫ್ರೀ, ಅರಿವಿ ಫ್ರೀ, ಸಾಕ್ಸ್ ಫ್ರೀ, ಶೂಸ್ ಫ್ರೀ, ಪುಸ್ತಕ ಫ್ರೀ, ಎಲ್ಲ ಫ್ರೀ. ಯಾರು ಕೊಡ್ತಾರ್ರಿ? ಸರ್ಕಾರದ ಯೋಜನೆಗಳು.
ಈ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ನನ್ನ ಅಲ್ಪಸಂಖ್ಯಾತ ಜನ ಬಹಳ ಕಠಿಣ ಪರಿಸ್ಥಿತಿ ಆಗದಾರ, ಬಹಳ ತೊಂದರೆಯಲ್ಲಿದ್ದಾರ, ಶಿಕ್ಷಣದಿಂದ ವಂಚಿತ ಆಗಿದಾರ, ನನಗಿಂತಿಷ್ಟು ಬಜೆಟ್ ಬೇಕು ಅಂತೇಳಿ ಇದೇ ಸಿದ್ದರಾಮಯ್ಯನ ಮುಂದೆ ಒತ್ತಡ ತಂದಾಗ ಸಿದ್ದರಾಮಯ್ಯ ಪೆನ್ ತಗೊಂಡು ಸೈನ್ ಮಾಡ್ತಾರ. ಜಮೀರ್ ಅಹ್ಮದ್ ಖಾನನ ಮೇಲೆ ವಿಶ್ವಾಸ ಐತಿ. ಜಮೀರ್ ಅಹ್ಮದ್ ಖಾನ್ ರಾಜ್ಯದ ನಾಯಕ ಆಗತಾನ. ಜಮೀರ್ ಅಹ್ಮದ್ ಖಾನ್ ರಾಜ್ಯದ ನಾಯಕದ ಚುಕ್ಕಾನಿ ಹಿಡಿತಾನ. ಯಾಕೆ ಹಿಡಿಯಂಗಿಲ್ಲ ಅಂದ್ರೆ ಬಡವರ ಆಶೀರ್ವಾದ ಐತಿ ಈ ಜಮೀರ್ ಅಹ್ಮದ್ ಖಾನ್ಗೆ. ಯಾವಾಗಲೂ ಜಮೀರ್ ಅಹ್ಮದ್ ಖಾನನ ಭೇಟಿ ಹಾಕಿ ಹೋಗ್ರಿ, ನೂಗುಲಿರ್ತೈತಿ. ನೋಡಿದಿರಿ, ಸಿಕ್ಕರ ನಸೀಬ, ಸಿಗಲಿಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡೋರ ಮತ್ತೆ ಕಾಯಬೇಕು ಮರುದು ಸಲುವಾಗಿ. ಒಬ್ಬ ಮಂತ್ರಿ ತನ್ನ ಕ್ಷೇತ್ರದ ಜನತೆ ಬಿಟ್ಟು ಇಡೀ ರಾಜ್ಯದ ಜನತೆ ಜೊತೆ ನೇರ ಸಂಬಂಧ ಇಟ್ಕೋತಾನಂದ್ರೆ ಇವನೆಂತ ಜಮೀರ್ ಅಹ್ಮದ್ ಖಾನ್ 224 ಕ್ಷೇತ್ರದಲ್ಲಿ ಆಟ ಆಡಿಸ್ತಾನ. ಅಲ್ಲಿ ಅವನು ಅಕ್ಕಿ ಕಾಳದವ ಅಂದಾಗನ ಅಲ್ಲಿ ಕಲ್ಯಾಣ ಕೆಲಸ ಆಕೈತಿ. ಅವನೇ ಜಮೀರ್ ಅಹ್ಮದ್ ಖಾನ್. ಯಾಕೆ ಹೇಳ್ತಾನೆ ಕಾಕ ಜಮೀರ್ ಅಹ್ಮದ್ ಖಾನದ ಭಾಳ ಹೇಳ್ತಿ? ಅದು ಒಂದು ನನಗೆ ಆರೋಪ ಮಾಡ್ತೀರಿ. ಎಷ್ಟು ಮಂತ್ರಿಗಳು ಏನು ಕಾಯಕಲ್ಪದ ಶಕ್ತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಬಡವರ ನೊಂದವರ ಧ್ವನಿಯಾಗಿ ಯಾರು ಕೆಲಸ ಮಾಡಕತ್ತಾರ ಅವರ ಪರವಾಗಿ ಹೇಳುವ ಕರ್ತವ್ಯ ನನ್ನದು. ಯಾರಿಗೆ ಹೆದರದೆ ಬೆದರದೆ ನೇರವಾಗಿ ಹೇಳುವ ಶಕ್ತಿಯ ಪರಮಾತ್ಮ ನನಗೆ ಕೊಟ್ಟಾನಂದ್ರೆ ನೀವು ಏನೂ ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ನನ್ನ ಕೋಟ್ಯಾಂತರ ಅಭಿಮಾನಿಗಳದಾರ, ದೇಶ ವಿದೇಶದಲ್ಲಿ ಅಭಿಮಾನಿಗಳದಾರ, ಅವರ ಆಶೀರ್ವಾದ ನನಗೈತಿ. ಒಬ್ಬ ಮಂತ್ರಿ ಮಾಡುತ್ತಿರುವ ಕಾರ್ಯಕ್ರಮ, ಒಂದು ಮಂತ್ರಿ ಮಾಡುವ ಕಲ್ಯಾಣ ಕೆಲಸ, ಒಂದು ಮಂತ್ರಿ ಮಾಡುವ ಹೃದಯವಂತಿಕೆ ಕೆಲಸಗಳನ್ನು ಇಂಥ ಗಂಡ ಮಗ ಕರ್ನಾಟಕದಾಗ ಅದಾನಂದ್ರ ಅವನೇ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಮರ್ಯಾಕೆ ಹೋಗಬೇಡ್ರಿ. ಜಮೀರ್ ಅಹ್ಮದ್ ಖಾನ್ಗೆ ಕೋಟ್ಯಾಂತರ ಜನ ಪ್ರಾರ್ಥನೆಗೆ ಹೋಗ್ತೀರಿ, ಎಲ್ಲಿ ನೋಡಿದಲ್ಲಿ ಕೈ ಎಬ್ಬಿಸಿ ಪ್ರಾರ್ಥನೆ ಮಾಡ್ತೀರಿ. ಕರ್ನಾಟಕದ ಒಬ್ಬ ವರಪುತ್ರ ಅದಾನ, ಆ ಜಮೀರ್ ಅಹ್ಮದ್ ಖಾನ್ಗೆ ಆಯುಷ್ಯ ಕೊಡು, ಶಕ್ತಿ ಕೊಡು, ಒಳ್ಳೆಯ ಬುದ್ಧಿ ಕೊಡು, ಸಂಪತ್ತು ಕೊಡು ಅಂತೀರಿ. ಸಂಪತ್ತು ಕೊಟ್ಟ ತಕ್ಷಣ ಹತ್ರ ಅರ್ಧ ಸಂಪತ್ತು ನಿಮಗೆ ಕೊಡ್ತಾನ. ಯಾವ ಮೀಸಲಿಟ್ಟಾನ ನೋಡಿದಿರಿ? ಇಂತಿಷ್ಟು ದುಡ್ಡು ಮೀಸಲು. ಎಷ್ಟೋ ಜನರು ಇವತ್ತು ಒಂದು ಕಾಯಕಲ್ಪದ ಶಕ್ತಿ ತೆಗೆದುಕೊಂಡು ಒಂದು ಉಪಜೀವನ ಮಾಡಿ ಆ ಜಮೀರ್ ಅಹ್ಮದ್ ಖಾನನ ಹೆಸರಿನಿಂದ ಒಂದು ತುತ್ತು ತಿನ್ನಾಕತ್ತಾರ. ಇವನೆಂತ ಜಮೀರ್ ಅಹ್ಮದ್ ಖಾನ್? ಆ 3-5 ವಿಡಿಯೋಗಳನ್ನ ಹಾಕಾಕತ್ತೀನಿ, ಕರಳು ಚೂರು ಅಂತೈತಿ. ಆ ಮಹಾತಾಯಿ ಕಣ್ಣೀರಿನ ಕೋಡಿ ಹರ್ಷಾಳ. ನಾನು ಅನೇಕ ಬಾರಿ ಹೇಳಿದ್ದೀನಿ, ಎಲ್ಲಿ ಕಲ್ಕತ್ತಾ, ಎಲ್ಲಿ ಚಾಮರಾಜಪೇಟ್, ಎಲ್ಲಿ ಹಾಸನ, ಎಲ್ಲಿ ತಿಪಟೂರು, ಎಲ್ಲಿ ಬೆಂಗಳೂರು, ಇವರು ನನ್ನ ಕ್ಷೇತ್ರದವರಲ್ಲ, ನಾನ್ಯಾಕೆ ಕೊಡ್ಬೇಕನ್ನೋ ಮನೋಭಾವನೆ ಇಲ್ಲ. ಘಟನೆ ನಡೆದ ತಕ್ಷಣ ಅಲ್ಲಿ ತನ್ನ ಸಿಬ್ಬಂದಿನ ಕಳಿಸಿ ಅಲ್ಲಿ ಎಷ್ಟು ದುಡ್ಡು ಆಗತೈತಿ ಅದನ್ನು ಪೇಮೆಂಟ್ ಮಾಡಿ ಆ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸುವಂಥ ಏಕೈಕ ಮಂತ್ರಿ ಅಂದರೆ ಕರ್ನಾಟಕ ರಾಜ್ಯದ ಇವನು. ಕರ್ನಾಟಕದ ಚುಕ್ಕಾಣಿ ಹಿಡಿಯುವಲ್ಲಿ ಕಾಲ ಸಮೀಪ ಬಂದೈತ್ರಿ. ಪ್ರಾರ್ಥನೆ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಎಲ್ಲರೂ ಜಮೀರ್ ಅಹ್ಮದ್ ಖಾನ್ ಸಲುವಾಗಿ 1 ನಿಮಿಷ ಪ್ರಾರ್ಥನೆ ಮಾಡಿದರೆ ಅದೇ ಜಮೀರ್ ಅಹ್ಮದ್ ಖಾನ್ಗೆ ಒಂದು ಭದ್ರ ಬುನಾದಿ. ರಾಜ್ಯ ಕ್ರಾಂತಿಯುತವಾಗಿ ಶಾಂತಿಯುತವಾಗಿ ಎಲ್ಲ ಜಾತಿ ಧರ್ಮದವರಿಗೂ ಸಹಿತ ದಾನ ಧರ್ಮ ಮಾಡ್ತಾನೆ. ಅಲ್ಲಿ ಜಾತಿ ನೋಡುವುದಿಲ್ಲ. ಇದೊಂದು ವಿಚಿತ್ರ ಅಂತಿರ್ಬೇಕು ನೀವು. ಜಮೀರ್ ಅಹ್ಮದ್ ಖಾನ್ ತಮ್ಮ ಮಂದಿಗೆ ಕೊಡ್ತಾನೆ, ಮುಸಲ್ಮಾನರಿಗೆ ಅಷ್ಟ ಅಂತೇಳಿ. ಅಲ್ಲಿ ನೋಡೋಗ್ರಿ ಅವ್ರ ಮನೆಗೆ ಎಷ್ಟೋ ಜನ ಎಲ್ಲೆಲ್ಲಿಂದ ಬಂದಿರ್ತಾರ. ಯಾವ ಜಾತಿ ಭೇದ ಅನ್ನೋದಿಲ್ಲ. ನೋಡಿದ ತಕ್ಷಣ ಏನಮ್ಮ, ಏನ್ ತಾಯಿ, ಏನ್ ತೊಂದರೆ ಇಲ್ಲ, ನನ್ನ ಗಂಡ ಅಂಗವಿಕಲಾಗಿ ಮನೆ ಹಾಸಿಗೆ ಹಿಡ್ದಾನ, ಔಷಧ ಉಪಚಾರಕ್ಕೆ ದುಡ್ಡಿಲ್ಲ, ಕೊಡೋ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ. ಏನ್ರಿ ಇದು? ದೇವರು ಸಂಪತ್ತು ಕೊಟ್ಟಾನಂದ್ರೆ ಒಳ್ಳೆಯದಕ್ಕೆ ವಿನಿಯೋಗಿಸು ಅಂತ ಹೇಳಿದಂಥ ರಾಜ್ಯದ ಏಕೈಕ ಮಂತ್ರಿ ಅಂದರೆ ಅವನೇ ಜಮೀರ್ ಅಹ್ಮದ್ ಖಾನ್. ಅವನ ಅಭಿಮಾನಿಗಳು ಸಹಿತ ಈಗ ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಅದಾರ. ಇನ್ನು ತನ್ನ ಸೈನಿಕರೊಂದಿಗೆ ರಾಜ್ಯದ ಚುಕ್ಕಾಣಿ ಹಿಡಿತಾನೆ. ಈ ಭವಿಷ್ಯ ಕಡಕ ಜವಾರಿ ಕಾಕಂದೈತಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಸಿಬ್ಬಂದಿ ವರ್ಗ ಸಹಿತ ಐತೆ ಅವ್ರದ್ದು. ಗನ್ಮ್ಯಾನ್ಗಳು ನೋಡ್ರಿ ಎಷ್ಟು ಚಂದ ಮಾತಾಡಿಸಿ ಒಳಗೆ ಕರೀತಾರೆ. ಅವರ ಮಾಧ್ಯಮ ಸಲಹೆಗಾರದಾರ, ಅವ್ರು ಎಷ್ಟು ಚಂದ ಕರೆದು ಮಾತಾಡಿಸ್ತಾರೆ. ಅವರ ವಾಹನ ಚಾಲಕರು ಸಹಿತ ಸಾಹೇಬ್ರದಾರ ಒಳಗೆ ಹೋಗ್ರಿ ಭೇಟಿಯಾಗ್ರಿ ಅಂತಾರೆ. ಯಾರು ಕರೀತಾರ್ರಿ? ಈಗಿನ ಕಾಲದಲ್ಲಿ ಮಂತ್ರಿಗಳ ಜನರ ಭೇಟಿ ಆಗೋದು ಬೇಸರ ಆಗೈತೆ ಅಂತೇಳಿ ಸಾಹೇಬ್ರ ಮಲಿಗ್ಯಾರ ಒಳಗೆ ಕೂತಾರ, ನಿದ್ದೆ ಮಾಡಾಕತ್ತಾರ, ಮೀಟಿಂಗ್ ಮಾಡಾಕತ್ತಾರ, ಟೆನ್ಷನ್ದಾಗದಾರ, ಊಟ ಮಾಡಾಕತ್ತಾರ ಅಂತ ಹೇಳ್ತಾರೆ. ಈ ವ್ಯಕ್ತಿಗೆ ಊಟದ ಫಿಕಿರಿಲ್ಲ, ಊಟದ ಚಿಂತಿಲ್ಲ, ಚಾದ ಚಿಂತಿಲ್ಲ, ಏನೂ ಚಿಂತಿಲ್ಲ. ಜನರ ಭೇಟಿಯಾಗುವುದ ಚಿಂತೆ. ಎಲ್ಲರನ್ನೂ ಭೇಟಿಯಾಗಿ ತಾ ಮನೆಗೆ ಹೋಗ್ತಾನ ರಾತ್ರಿ 11 ಗಂಟೆಗೆ. ಇವನೆಂತ ಜಮೀರ್ ಅಹ್ಮದ್ ಖಾನ್. ಇದೊಂದು ವಿಶೇಷ ಸ್ಟೋರಿ ಹೇಳಿದ್ದೀನಿ. ಹಂಗಾದ್ರೆ 3-5 ವಿಡಿಯೋಗಳನ್ನು ನೋಡ್ರಿ, ನೋಡಿ ಲೈಕ್ ಮತ್ತು ಶೇರ್ ಮಾಡ್ರಿ, ಅನಿಸಿಕೆಗಳನ್ನ ಹಾಕ್ರಿ. ಕಮೆಂಟ್ ಹಾಕೋರಿಗಂತೂ ಸುಸ್ವಾಗತ, ಕೆಟ್ಟ ಕಮೆಂಟ್ ಹಾಕಕ್ಕೂ ಸುಸ್ವಾಗತ. ಕೆಟ್ಟ ಕಮೆಂಟ್ ಹಾಕ್ತೀರಿ ಅಂದಮೇಲೆ ನನಗೂ ಆಯುಷ್ ಹೆಚ್ಚಾಕೈತಿ ಅಂದಂಗೆ ನಾನು ನೆನೆಸರೇ ಹಾಕ್ತಿರಲ್ಲ, ಅದು ನನಗೆ ಖುಷಿನೋ ಖುಷಿ. ಹಂಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರಲಿ. ನಮಸ್ಕಾರ.